ಗರಗ್ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ತೆರವುಗೊಳಿಸಿದ್ದರನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಪಿಡಿಒ ನಮ್ಮ ಜನಾಂಗಕ್ಕೆ ತುಂಬಾ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗರಗ ಗ್ರಾಮದ ಭುವಿ ವಡ್ಡರ್ ಸಮುದಾಯ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ದೈವವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಗ್ರಾಮದಲ್ಲಿ ಸ್ಥಾಪಿಸಿದ್ದು ಏಕಾಏಕಿ ಗ್ರಾಮ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ರಾತ್ರೋರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವುಗೊಳಿಸಿ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಪರ ಮುಖಂಡರಾದ ಗುರುನಾಥ್ ಉಳಿಕಾಶಿ ಸೇರಿದಂತೆ ಭುವಿ ವಡ್ಡರ್ ಸಮುದಾಯದ ಮುಖಂಡರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸಮತಾ ಸೇನಾ ರಾಜ್ಯಾಧ್ಯಕ್ಷ ಗುರುರಾಜ್ ಉಳಿಕಾಶಿ, ಮಂಜುನಾಥ್ ಉಳಿಕಾಶಿ, ಲೋಹಿತ್ ಕಾಮನಗಟ್ಟಿ, ಕೃಷ್ಣ ಗುಮ್ಮನೋಡ್, ರೇವನ್ ಸಿದ್ದಪ್ಪ ಹೊಸಮನಿ, ವೆಂಕಟೇಶ್ ಮೇಸ್ತ್ರಿ, ಭುವಿ ಸಮಾಜದ ಮುಖಂಡರಾದ ನಿಂಗಪ್ಪ ವಡ್ಡರ್, ಆನಂದ್ ಗೌಡ ಪಾಟೀಲ್, ರಾಮಪ್ಪ ವಡ್ಡರ್, ನಿಂಗಪ್ಪ ಭೀಮಪ್ಪ ವಡ್ಡರ್ ಸೇರಿದಂತೆ ಅನೇಕ ವಡ್ಡರ್ ಸಮಾಜದ ಯುವಕರು, ಹಿರಿಯರು, ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಜಾಗ ಅಂತ ಬಂತು ಅಂತಂದ್ರ ಎಲ್ಲಿನೂ ಜಾಗ ನಮಗೆ ಸ್ವಂತದ್ದು ಇಲ್ಲ ಅನ್ನೋದಕ್ಕನ ಸರ್ಕಾರದ ಜಾಗ, ಅದು ಸ್ಥಳೀಯವಾಗಿ ಪಂಚಾಯತಿ ಜಾಗ ಆಗಿರ್ಬೋದು, ಮತ್ತೊಂದು ಕಡೆ ಮಹಾನಗರ ಪಾಲಿಕೆ ಜಾಗ ಆಗಿರ್ಬೋದು, ಇಲ್ಲ ಜಿಲ್ಲಾಡಳಿತದ ರೆವಿನ್ಯೂ ಲ್ಯಾಂಡ್ ಆಗಿರ್ಬೋದು, ಫಾರೆಸ್ಟ್ ಏನೋ ಇರ್ತದ. ಬಟ್ ಈಗ ಅಂತಲ್ಲೇ ದಲಿತರಿಗೆ ಮೀಸಲಿಟ್ಟಂತ ಜಾಗ ಅಂತ ಗೊತ್ತಾದ ಮೇಲೆ ಅವ್ರು ಏನ್ ಮಾಡ್ತಾರ, ಅಲ್ಲಿ ಇರುವಂತ ಸ್ಥಳೀಯ ಸಮಾಜದವರು ಅಂಬೇಡ್ಕರ್ ಪ್ರತಿಮೆನ ಇಟ್ರು. ಅಂಬೇಡ್ಕರ್ ಪ್ರತಿಮೆ ಇಟ್ಟ ಮೇಲೆ ಪೊಲೀಸರ ದಬ್ಬಾಳಿಕೆ ಮಾಡ್ಕೊಂಡು ಯಾಕೆ ಆ ಮೂರ್ತಿ ತೆಗೆದ್ರು ಅನ್ನುವಂಥದ್ದಕ್ಕೆ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಈಗ ಯಾರ್ದೋ ನೋಡ್ರಿ, ಇವತ್ತು ರೋಡ್ನಾಗ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ ದೇವ್ರ ಬೇಕು ಮೂರ್ತಿ ಆ ದೇವ್ರ ಮೂರ್ತಿ ಇಡ್ತಾರೆ. ಈದ್ಗಾ ಮೈದಾನದಾಗ ಹೋಗಿ ಗಣಪತಿ ಮೂರ್ತಿ ಇಡ್ತಾರೆ. ಮತ್ತೆ ಸರ್ಕಾರನ ಜಿಲ್ಲಾಡಳಿತನ ಪರ್ಮಿಷನ್ ಕೊಡ್ತದೆ, ಇಲ್ಲ ಸ್ಥಳೀಯ ಆಡಳಿತ ಪರ್ಮಿಷನ್ ಕೊಡ್ತದ, ಅವ್ರಿಗೆ ಮೂರ್ತಿ ಇಟ್ಕೋರಿ 3 ದಿನಕ್ಕೆ ಚಲ್ರಿ ಅಂತಂದು ಹೇಳಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿನೂ ಆ ಲೆವೆಲ್ಗೆ ತಂದ್ಬಿಟ್ರೆ ಮತ್ತೆ ನಾವು ಮುಂದೆ ಎಲ್ಲಿ ಹೋಗುದು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ನಮಗೆ ಇವತ್ತೇ ಎದುರಾಗಿದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಲ್ಲಿ ಯಾರು ತೆಗ್ಯಾಕ ಲೆಟರ್ ಕೊಟ್ರು ಅಥವಾ ಯಾರು ಒಪ್ಪಿಗೆ ತಗೊಂಡು ಪೊಲೀಸರು ಅಲ್ಲಿ ಆ ಫೋರ್ಸ್ ತಗೊಂಡು ಹೋಗಿ ಅಲ್ಲಿ ಜನಕ್ಕೆ ಭಯ ಬೀಳಿಸುವಂತ ವಾತಾವರಣ ನಿರ್ಮಾಣ ಮಾಡಿದ್ರು, ಅವ್ರು ಎಲ್ಲರೂ ಸಸ್ಪೆಂಡ್ ಆಗ್ಬೇಕ್ರಿ ಭಯ. ಅವರೆಲ್ಲ ಸಸ್ಪೆಂಡ್ ಆಗ್ಬೇಕು. ಮೂರ್ತಿ 3 ದಿನದಾಗ ಹೊಳ್ಳಿ ನಮಗಲ್ಲೇ ಸ್ಥಾಪನೆ ಆಗ್ಬೇಕು. ಕರೆಕ್ಟ್. ದಲಿತರ ಬರುತ್ತಲೇ ಮೀಟಿಂಗ್ ಬರ್ತಾವು. ಅಲ್ಲ, ಎಂತ ಸಮಸ್ಯೆ ಇದ್ದರೂ ಗೃಹ ಸಚಿವರ ನಮ್ಮವ್ರಿದ್ದು ದಲಿತರ ವಿಷಯಕ್ಕೆ ಸಂಬಂಧಪಟ್ಟಂಗ ದಲಿತರ ದಿನ ಆಚರಣೆ ಮಾಡ್ರಿ ಅಂತ ಹೋಮ್ ಮಿನಿಸ್ಟರ್ ಎಷ್ಟು ಪತ್ರ ಬರೆದ್ರು ಯಾರು ಮಾಡ್ಲಿಲ್ಲ. ಇವತ್ತು ನೋಡ್ರಿ, ದಲಿತರದ ಸಮಸ್ಯೆ ನಿಮ್ಮ ವ್ಯಾಪ್ತಿ ಒಳಗ ಅದ. ಗರಗ್ ಗ್ರಾಮದೊಳಗ ಅಂಬೇಡ್ಕರ್ ಮೂರ್ತಿ ಪೊಲೀಸ್ ಫೋರ್ಸ್ ಹಚ್ಚಿ ಪೊಲೀಸ್ ಬಲ ಪ್ರಯೋಗ ಮಾಡಿ ಪೊಲೀಸರಿಗೆ ಮುಂದಿಟ್ಕೊಂಡು ಕಾಕಿ ಭಯ ಹುಟ್ಟಿಸಿ ನೀವು ಮೂರ್ತಿ ಕೀಳ್ತೀರಿ. ಒಂದ್ ಕಡೆ ದೇವ್ರ ಪೂಜೆ ಮಾಡಕ ನಿಷೇಧ ಹೇರ್ತೀರಿ. ಅವರು ಇವತ್ತು ಹೋಗಿ ಗಟ್ಟ ಹಾಕ್ಬೇಕು, ಮತ್ತೊಂದು ಪೂಜೆ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು ಅಂತ ದುರ್ಗಾದೇವಿ ಗುಡಿಗೆ ಹೋದ್ರ ಪೊಲೀಸರ ನಿಂತು ಇವತ್ತ ಅಲ್ಲೇ ಬೇಡ ಅಂತ ಹೇಳ್ತಾರಂತ. ಏನು ಉದ್ದೇಶ? ನಮಗೀಗ ಯಾರಿಗೆ ಫೋನ್ ಹಚ್ತೀರಿ? ಪೊಲೀಸ್ ಅಧಿಕಾರಿಗಳಿಗೆ ಹಚ್ಚ್ರಿ, ನಾವು ನಿಮ್ಮ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ, CO ಅವ್ರಿಗೆ ಕರೀರಿ, ನಮ್ಗೆ ಕ್ಲಿಯರ್ ಮಾಡ್ಬೇಕು, DC ಅವ್ರಿಗೆ ಮನವಿ ಕೊಟ್ಟಿವಿ, ನಾವೆಲ್ಲರೂ ನಿಮ್ಮ ಆಫೀಸಿಗೆ ಬರ್ರಿ. ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನು ಪರಿಶಿಷ್ಟ ಜಾತಿಯ ಭೋವಿ ವಡ್ರ ಸಮಾಜದ ಬಡಾವಣೆ ಅದ, ಆ ಬಡಾವಣೆಯ ಮುಂದಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಜಾಗೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕೊಳಚೆ ತಿಪ್ಪೆಗುಂಡಿ ಏನಾಗಿತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಅಚ್ಚುಕಟ್ಟಾದಂತ ಭವನವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಬೇಕು, ಸರ್ಕಾರಕ್ಕೆ ಕೇಳಬೇಕು, ಜಿಲ್ಲಾಡಳಿತಕ್ಕೆ ಕೇಳಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಆ ಸಮಾಜದವರು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಅಲ್ಲಿ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡ್ತಾರೆ. ಅಂತಹ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಚೆಕ್ ಮಾಡದಂತ ಪಂಚಾಯಿತಿಯವರು
ಕಣ್ಣು ಕೆಂಪಾಗಿಸ್ಕೊಂಡು ಜಾತಿ ಅವರ ಮನಸ್ಸಿನೊಳಗೆ ತಾಂಡವಾಡ್ತೋ, ಅವ್ರ ವಿಚಾರದಲ್ಲಿ ತಾಂಡವಾಡ್ತೋ ಗೊತ್ತಿಲ್ಲ. ಅವರು ಪೊಲೀಸ್ ಇಲಾಖೆಗೆ ಪತ್ರ ಬರೀತಾರೋ ಇಲ್ಲೋ ಗೊತ್ತಿಲ್ಲ, ಏನು ಬರೆದಾರೋ ಅದು ಗೊತ್ತಿಲ್ಲ. ಆದ್ರೆ ಪೊಲೀಸರು ರಾತ್ರೋರಾತ್ರಿ ಇಡೀ ಜಿಲ್ಲಾ ಪೊಲೀಸರೇ ಗರಗ್ ಗ್ರಾಮದೊಳಗೆ ಇರೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಗ್ರಾಮ ಪಂಚಾಯತಿಯವರು ತೆರವು ಮಾಡಿದ್ದಾರೆ. ಅದಕ್ಕೆ ಅಲ್ಲಿನ PDO ಮತ್ತು ತಹಶೀಲ್ದಾರ್ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಏನು ಇವತ್ತು ಗುಮಾನಿ ಇಡೀ ರಾಜ್ಯಾದ್ಯಂತ ತಾಂಡವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಆ PDO ಮತ್ತು ತಹಶೀಲ್ದಾರರನ್ನ ತತ್ಕ್ಷಣ ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಮತ್ತು ಅಂತಹ ಅಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಯಾರು ಸ್ಥಾಪನೆ ಮಾಡಿದ್ರು, ಏನ್ ಮಾಡಿದ್ರು ಅದು ಒಂದ್ ಕಡೆ ಇರ್ಲಿ, ಆದ್ರೆ ಈ ದೇಶದ ಸಂವಿಧಾನವನ್ನ ಇವತ್ತು ರಚನೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಿತ ಒಂದು ಶೋಷಿತ ಜಾತಿಯ ದೃಷ್ಟಿಯಿಂದ ನೋಡಿದಂತ ಗ್ರಾಮ ಪಂಚಾಯತ್ನವ್ರು ಏನಿದ್ದಾರೆ, ಆ ಗ್ರಾಮ ಪಂಚಾಯತಿಯನ್ನ ತತ್ಕ್ಷಣ ಸೂಪರ್ಸೀಡ್ ಮಾಡಬೇಕು ರಾಜ್ಯ ಸರ್ಕಾರ ಅನ್ನುವಂತ ಆಗ್ರಹವನ್ನ ಸಹಿತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡ್ಬೇಕಾಗ್ತದೆ. ಅದಕ್ಕೆ ಆ ಗ್ರಾಮ ಪಂಚಾಯತ್ನ ಯಾರ್ಯಾರು PDO ಸಹಿತ ತಹಶೀಲ್ದಾರ್ ಸಮೇತ ಎಲ್ಲ ಸದಸ್ಯರ ಮೇಲೆ ತತ್ಕ್ಷಣ ಒಂದು ಪ್ರಕರಣವನ್ನ ದಾಖಲು ಮಾಡಬೇಕು, ಅವರನ್ನ ಬಂಧನಕ್ಕೆ ಒಳಪಡಿಸ್ಬೇಕು. 3 ದಿನಗಳ ಒಳಗಾಗಿ ಏನು ಯಾವ ಸ್ಥಳದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಅವರು ತೆಗೆದಿದಾರೋ ಅಲ್ಲೇನೆ ಹೋಗಿ ಜಿಲ್ಲಾಡಳಿತದ ವತಿಯಿಂದ ತತ್ಕ್ಷಣ ಸ್ಥಾಪನೆ ಮಾಡುವಂತ ಕೆಲಸ ಆಗಬೇಕು. ಇಲ್ಲದೆ ಹೋದಲ್ಲಿ ಇಡೀ ರಾಜ್ಯದ ಎಲ್ಲ ದಲಿತ ಸಮಾಜದವರು ಸಹಿತ ಈ ಒಂದು ಗರಗ ಜಿಲ್ಲೆ ಏನು ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಏನು ಪ್ರತಿಮೆ ತೆರವುಗೊಳಿಸಿ ಸ್ಥಳಕ್ಕೆ ಹೋಗೋದ್ರ ಮೂಲಕ ನಾವು ಖುದ್ದಾಗಿ ಮರಳಿ ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡೋಕೆ ಸಿದ್ಧ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಇಂತಹ ಅಚಾತುರ್ಯವನ್ನ ಎಸಗಿದಂತ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅವರು ಅಧಿಕಾರಿಗಳು ತತ್ಕ್ಷಣ ಸೇವೆಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, CO ಅವರಾಗಿರ್ಬೋದು ವಜಾ ಮಾಡಬೇಕು. ಪೊಲೀಸರು ಯಾವ ಹಂತದಲ್ಲಿ ಅಷ್ಟೊಂದು ಸೆಕ್ಯೂರಿಟಿಯನ್ನ ಅಲ್ಲಿ ಕೊಟ್ರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ. ಅದಕ್ಕೆ ಗರಗನ ಯಾರು ಠಾಣಾಧಿಕಾರಿ ಇದಾರೆ ಅವರನ್ನು ಸಹಿತ ಸೇವೆಯಿಂದ ತೆಗಿಬೇಕು ಅನ್ನುವಂತ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅವ್ರು ಯಾವ ಜಾತಿಯವರು ಅದಾರ, ಯಾವ ಧರ್ಮದವರು ಗೊತ್ತಿಲ್ಲ ನನಗೆ. PDO, ಗರಗ ಜಿಲ್ಲಾಧಿಕಾರಿ ಮತ್ತು AO ಅನಂತರ ಈ ತಹಶೀಲ್ದಾರ್, ಈ 4 ಜನರು ಮತ್ತು ಆ ಗ್ರಾಮ ಪಂಚಾಯತಿ ಎಲ್ಲರನ್ನು ಸಹಿತ ಈ ಸಂಬಂಧಪಟ್ಟಂತ ಏನು ಕೋಮು ಗಲಭೆ ಉದ್ಭವ ಮಾಡುವಂತದ್ದು, ಆಂತರಿಕ ಕಲಹ ಉಂಟು ಮಾಡುವಂತದ್ದು, ದಲಿತರಲ್ಲಿ ಜಾತಿ ತಾರತಮ್ಯವನ್ನ ಬಿತ್ತುವಂತ ಈ ಏನು ಷಡ್ಯಂತ್ರದ ಒಂದು ಕುತಂತ್ರ ಮಾಡಿದ್ದಾರೆ. ಈ ತತ್ಕ್ಷಣ ಇದರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೋಬೇಕು. ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡಬೇಕು. 3 ದಿನದ ಗಡುವನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ CO ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೆ ಈಗ ಇಷ್ಟೊತ್ತವರೆಗೂ ಇದ್ರು ಪೊಲೀಸರು ಹೇಳ್ತಾ ಇದ್ರು ಇಲ್ಲ ಅದಾರ ಆಫೀಸರ್ ಅದಾರ ಅಂತಂದು ಹೇಳಿ ಅವ್ರು ಬರ್ಲೇ ಇಲ್ಲ. ಪಾಪ ಯಾವ್ದೋ ಮೀಟಿಂಗ್ ಅಂತ ಹೋಗ್ಬಿಟ್ರಂತ. ಇಷ್ಟೊತ್ತಿಗೆ ಯಾವ ಮೀಟಿಂಗು ರಾಜ್ಯ ಸರ್ಕಾರ ತಗೊಳ್ಳೋದಿಲ್ಲ. ಅದಕ್ಕೆ ಅವ್ರು ಎಲ್ಲೇ ಇದ್ರು ಬರ್ಬೇಕು. ಇಲ್ಲ ಅಂತಂದ್ರೆ ನಾವು ಕಚೇರಿಗೆ ನುಗ್ಗಬಹುದು, ಮತ್ತೊಂದು ಮಾಡ್ಬೋದು. ಆದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಅವರಿಗೆ ಮನವಿ ಅರ್ಪಿಸಕ್ ಬಂದೇವೆ, ಈ ಬೇಡಿಕೆಯನ್ನು ಇಡಕ್ ಬಂದೇವೆ. ಈ ಬೇಡಿಕೆಗೆ 3 ದಿನದ ಕಾಲಾವಕಾಶದಲ್ಲಿ ಅವರು ಸೂಕ್ತವಾಗಿ ಸ್ಪಂದನೆ ಮಾಡಿದರೆ ನಾವು ಅವರಿಗೆ ಸಹಕಾರ ಕೊಡ್ತೇವೆ. ಇಲ್ಲದೆ ಹೋದ್ರೆ ಮುಂದಾಗುವಂತ ಅನಾಹುತಕ್ಕೆ ಜಿಲ್ಲಾ ಪಂಚಾಯತಿ ಮತ್ತು ಜಿಲ್ಲಾಡಳಿತ ಹೊಣೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ.